ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ವ್ಲಾಗ್ಸ್. ನಾನು ವಿನುತಾ. ಇವತ್ತು ರುಚಿಕರವಾದ ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ರವೆ ತೊಗೊಂಡಿದ್ದೀವಿ ಇಲ್ಲಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು 2 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ರವೆ ರೊಟ್ಟಿ ಹಾಕಿರೋ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಸಿ ಇಟ್ಟು ನೀರು ಹಾಕಿ ಸ್ವಲ್ಪ ಹದವಾಗಿ ಕಲಿಸ್ಕೊಳ್ಳಿ. ನಾವಿಲ್ಲಿ ತೋರಿಸ್ತಿರೋ ಹೀಗೆ ಈ ಹದಕ್ಕೆ ಕಲಸಿಟ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ನೆನೆಯೋಕ್ಕೆ ಬಿಡಿ. ಅದೇ ಸಮಯದಲ್ಲಿ ಒಂದು ತವ ಇಟ್ಟು ಗ್ಯಾಸ್ ಸ್ಟವ್ ಮೇಲೆ ಬಿಸಿ ಮಾಡಿ ಹಂಚನ್ನು ನಾವಿಲ್ಲಿ ನೋಡಿಸ್ತಿರೋ ಹಾಗೆ ಒಂದು ಮುದ್ದೆ ಎತ್ಕೊಂಡು ಹಿಟ್ಟನ್ನು ತವ ಮೇಲೆ ತಟ್ಕೊಳ್ಳಿ ನೀಟಾಗಿ. ಅದು ತಟ್ಟೋದಕ್ಕೆ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕಿ ತಟ್ಬೋದು. ನಾವಿಲ್ಲಿ ತೋರಿಸ್ತಿರೋ ಹಾಗೆ ನೀವು ತಟ್ಕೋಬೋದು. ಇಲ್ಲ ಆಗೋದಿಲ್ಲ ಅಂದರೆ ನೀವು ಬಟರ್ ಪೇಪರಲ್ಲಿ ತಟ್ಕೊಂಡು ತವ ಮೇಲೆ ಹಾಕಿ ಕ್ಲೀನಾಗಿ ಇಡ್ಬೋದು. ಎಣ್ಣೆ ಹಾಕಿ ಲಿಡ್ಡನ್ನು ಸ್ವಲ್ಪ ಹೊತ್ತು ಮುಚ್ಚಿ ಮತ್ತೆ ತಿರುಗಿಸಿ ಬೇಯಿಸಬೇಕು. ಒಂದ್ಸಲಿ ಕೆಂಪಗೆ ಬಂದಾಗ ರವೆ ರೊಟ್ಟಿ ಆಗಿದೆ ಅಂತ. ಈಗ ರವೆ ರೊಟ್ಟಿ ಮುಗ್ದಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ರವೆ ರೊಟ್ಟಿ ಮುಗ್ದಿದೆ. ರುಚಿಕರವಾದ ಸುಲಭಕರವಾದ ರವೆ ರೊಟ್ಟಿ ರೆಡಿ.